ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಇವತ್ತೇನಪ್ಪ ಅಂದರೆ ವಿಶೇಷ ಚಾಲೆಂಜಿಂಗ್ ವಿಡಿಯೋ ಮಾಡ್ತಿದ್ದೀನಿ. ಆ ಚಾಲೆಂಜಿಂಗ್ ವಿಡಿಯೋ ಏನಪ್ಪ ಅಂದರೆ ಇವತ್ತು ಪೇಂಟ್ ಮಾಡ್ತಾಯಿದ್ದೀನಿ. ಆ ಪೇಂಟು ನನ್ನ ಕೈಯಲ್ಲಿ ಮಾಡೋಕ್ಕಾಗುತ್ತಾ ಇಲ್ಲ ಎಂಬುದು ಈ ವಿಡಿಯೋದಲ್ಲಿ ನೋಡೋಣ. ಲೆಟ್ಸ್ ಗೋ, ಕಮಾನ್ ಗಾಯ್ಸ್. ಒಳಗಡೆ ಕೆಲಸ ನಡೀತಿದೆ, ಹೋಗೋಣ ಬನ್ನಿ. ಇವರೇ ಚಾಲೆಂಜಿಂಗ್ ಮಾಡೋದು. ಸಿದ್ದು ದೇವ್ ಆಲ್ರೆಡಿ ಕೆಲಸ ನಡೆದಿದೆ. ಆ ಕೆಲಸ ವರ್ಕಲ್ಲಿ ಕಂಪ್ಲೀಟ್ ಆಗೈತೆ ಆಲ್ರೆಡಿ. ಇನ್ನೊಂದು ಸ್ವಲ್ಪ ಪೇಂಟಿಂಗ್ ಮಾಡಿ ಅದನ್ನ ಗಫಮ್ ಏನೋ ಮಾಡ್ತಾರಂತೆ, ಅದನ್ನ ಚಾಲೆಂಜ್ ನಾವು ಓನರ್ ಪೇಂಟಿಂಗ್ ಓನರ್ ಅಂದರೆ ಅವರೇ. ರೈಟ್, ಇವರು ಸಿದ್ದು. ಕೆಲಸ ನಡೀತಿದೆ, ನೋಡೋಣ ಬರ್ರಿ ನಾವೇನು ಮಾಡೋಕ್ಕಾಗುತ್ತಾ ಇಲ್ಲ ಅಂಬೋದು. ರೈಟ್ ಗಾಯ್ಸ್, ಸ್ಟಾರ್ಟಿಂಗ್ ಆಗಿದೆ ವರ್ಕ್. ಮಾತ್ರ ಒಂದು ರೂಮ್ ಮಾತ್ರ ಕಂಪ್ಲೀಟ್ ಮಾಡಿದ್ರು. ಯಾಕಪ್ಪ ಹಿಂಗಾಯ್ತಂದರೆ ಕೇಳಂಬರಿ ನೋಡ್ಬೋದೆಲ್ಲ ಕಂಪ್ಲೀಟ್ ಮಾಡಿದಾರ, ಸ್ಟಾರ್ಟ್ ಮಾಡಿದಾರೆ ವರ್ಕ್. ಗುರು ಆಲ್ರೆಡಿ ಪ್ಯಾಕ್ ಆಗಿರೋವರೆಗೂ ಪ್ಯಾಕ್ ಅಂಬೋದೇ ನೋಡ್ಬೋದು. ಆಲ್ರೆಡಿ ಇನ್ನೇ ಕೆಲಸ ನಡೆದೈತೆ. ಇವತ್ತು ಚಾಲೆಂಜ್ ಸಲುವಾಗಿ ನಾವು ಮಾಡ್ತಿದ್ದೀವಿ ವಿಡಿಯೋ. ಕೇಳಮ್ಮ ಯಾವ ಥರ ಯಾಕೆ ಇದು ಹಿಂಗೆ ಆಯ್ತಂತ. ಇವರು ನಮ್ಮ ಫ್ರೆಂಡು ಏನಪ್ಪ ಯಾಕೆ ಈ ಥರ ಆಯ್ತಾ ನೋಡಿ ಸರ್, ಇದು ಎಲ್ಲ ವಾಲ್ಗಳಲ್ಲಿ ಲಬಮ್ ಮಾಡಿದೆ. ಇದು ರೀಪೇಂಟಿಂಗು. ಇದು ಪೂರಾ ವಾಟರ್ ಹಿಡಿದೋಗಿಸಿ ಎಲ್ಲ ಉಬ್ಬಿದೆ. ನೋಡ್ತಾ ಇರ್ಬೋದು. ಇದು ರೀಪೇಂಟಿಂಗ್ ಮಾಡ್ತಾ ಇದ್ವಿ. ಯಾಕಂದ್ರೆ ಇದು ಆಲ್ರೆಡಿ ಲಫಿಂಗ್ ಎಲ್ಲ ಆಗಿದೆ. ಇದು ನೀವು ವಾಟರ್ ಪ್ರಾಬ್ಲಮ್ ಇಂದ ಈ ತರ ಉಬ್ಬಿ ಕ್ರ್ಯಾಕ್ ಬಂದು ಈ ತರ ಆಟೋಮೆಟಿಕ್ ಆಗಿ ಉಸ್ತಾ ಇದೆ ಅಂತ ಅದನ್ನ ರೀಪೇಂಟಿಂಗ್ ಮಾಡ್ತಾ ಇದ್ದಾರೆ. ಯಾವ ತರ ಮಾಡ್ತಾರ, ವರ್ಕ್ ಹೆಂಗಿರುತ್ತೆ ಅಂಬೋದು ನೋಡೋಣ ಬನ್ನಿ. ನಮ್ಮ ಚಾಲೆಂಜ್ ಕೂಡ ಇದಾಗಿರುತ್ತಲ್ಲ, ನಾವು ಕೂಡ ಮಾಡೋಣ ಬನ್ನಿ ವರ್ಕ್. ರೈಟ್ ನೋಡಿ ಫ್ರೆಂಡ್ಸ್, ಇದು ಪೂರಾ ಲಪಮ್ ಎಲ್ಲ ಹೋಗಿತ್ತು, ಎಲ್ಲ ಕ್ಲೀನ್ ಮಾಡಿ ಇದಕ್ಕೆ ಹೈಡ್ರಾಲಿಕ್ ಅಂತ ಒಂದು ಪೇಂಟ್ ಬರುತ್ತೆ. ಆಲ್ರೆಡಿ ನಿನ್ನೆ ವರ್ಕ್ ಸ್ಟಾರ್ಟ್ ಮಾಡಿದಾರಂತ. ಆಲ್ರೆಡಿ ಹೈಡ್ರಾಲಿಕ್ ಹಾಕಿದ್ದೇವೆ ನಿನ್ನೆ. ಆಲ್ರೆಡಿ ಯಾವ್ದು ಹೈಡ್ರಾಲಿಕ್ ಹಾಕಿದ್ದಾರಂತ. ಇದನ್ನ ಇವತ್ತು ಲಫಿಂಗ್ ಮಾಡ್ತಿದ್ದಾರೆ. ಇದನ್ನ ಯಾವ ರೀತಿ ಮಾಡ್ತಾರೆ ಅಂಬೋದು ಸ್ಟಾರ್ಟ್ ಮಾಡಪ್ಪ. ನಮ್ಗೆ ಹೆಂಗೆ ಹೇಳ್ಬೇಕು, ಹೆಂಗಿಲ್ಲ, ಯಾವ ತರ ಮಾಡಿದ್ರೆ ಹೆಂಗಿರ್ತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ಬೇಕು. ಸರ್ ನೋಡಿ ಸರ್, ಇದು ಲಪಮ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಉಬ್ಬಿದ್ದೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇದಕ್ಕೆ ಫುಲ್ಲು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಗೆಸಿ ಹೈಡ್ರಾಲಿಕ್ ಅಂತ ಅಪ್ಲೈ ಮಾಡಬೇಕು. ಫಸ್ಟ್ ಕೋಟಲ್ಲಿ ಎಲ್ಲ ಕ್ಲೀನ್ ಮಾಡಿದ ತಕ್ಷಣ ಫಸ್ಟ್ ಹೈಡ್ರಾಲಿಕ್ ಹಾಕಿ ಆಮೇಲೆ ವಾಟರ್ ಹಾಕ್ಲಾರ್ದಂಗೆ ಹೈಡ್ರಾಲಿಕ್ ಹಾಕ್ಬೇಕಂತ. ಡೈರೆಕ್ಟ್ ಆಗಿ ಅಪ್ಲೈ ಮಾಡಬೇಕು. ಮಾಡಿಗೆಸಿ ಒಂದು 2-3 hours ನೀಟಾಗಿ ಆರೋಗ್ಯ ಬಿಟ್ಟು ಮಾಡಿ ಅದಕ್ಕೆ ರೆಸ್ಟ್ ಮಾಡಬೇಕು. ರೆಸ್ಟ್ ಮಾಡಿದ್ಮೇಲೆ ಪೇಂಟ್ ಮಾಡಬೇಕು. ವಾಲ್ ಪುಟ್ಟಿನ ಫಸ್ಟ್ ಕೋಟು ಹಾಕಿಗೆಸಿ ಮತ್ತೆ ಒಂದು 2 hours 4 hours ಬಿಟ್ಟು ಮತ್ತೆ 2 ಕೋಟು ಹಾಕಿ ನೀಟಾಗಿ ಉಜ್ಕೊಂಡ್ಗೆಸಿ ಆಮೇಲೆ ಡೈರೆಕ್ಟು ನಮ್ಮದೇ ಯಾವ ಕಲರ್ ಚಾಯ್ಸ್ ಮಾಡ್ತಾರೆ ಓನರ್ಸ್, ಅದು ಆ ಕಲರ್ನ ನಾವು ಅಪ್ಲೈ ಮಾಡಬೇಕಾಗುತ್ತೆ. 2 hours ಆಲ್ರೆಡಿ ಇದು ವರ್ಕ್ ನಡೀತಿದೆ. ಆಮೇಲೆ ಒಳಗಡೆ ಒಂದು ಕಂಪ್ಲೀಟ್ ಆಗಿದೆ. ಇದರಲ್ಲಿ ತೋರಿಸ್ತಾ ಇದ್ದೀನಿ, ವರ್ಕಲ್ಲಿ ಕಂಪ್ಲೀಟ್ ಆಗಿದೆ. ಅಂದರೆ ಒಂದು ಕೋಟ್ ಹಾಕಿದರೆ ಮತ್ತೆ ಸೆಕೆಂಡ್ ಕೋಟ್ ಹಾಕಿದಾರೆ ಅಂತ ನೆಕ್ಸ್ಟ್ ಟೈಮ್ ಸೆಕೆಂಡ್ ಕೋಟ್ ಹಾಕ್ತಾರೆ. ಅಂದರೆ ಇದೊಂದು ಸ್ವಲ್ಪ ಆರಿದ ಮೇಲೆ ಹಾಕಿದ ತಕ್ಷಣ ನಮ್ಗೆ ಆವಾಗ ಕೆಲಸ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಇದನ್ನ ಉಜ್ಬೇಕಂತ ನೀಟಾಗಿ ಶೈನಿಂಗ್ ಬರುತ್ತಾನೆ ನಮ್ಗೆ ಹೇಗೆ ಕೊಡ್ತಾರೆ ಅಲ್ಲಿ ತನಕ ನಾನು ಮುಟ್ಟಕ್ಕಾಗಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ಇದು. ಯಾಕಂದ್ರೆ ಇದು ಭಾಳ ಸೂಕ್ಷ್ಮಲಿದ್ದ ಆಗ್ಬೇಕಂತ. ಅದ್ರ ಸಲಿಗೆ ಚಾಲೆಂಜ್ ಏನು ಈಗ ಮಾಡ್ತಿಲ್ಲ. ಪ್ರೆಸೆಂಟ್ ತೋರಿಸ್ತೀನಿ ನಿಮಗೆ ಹೆಂಗೆ ಮಾಡ್ತಾರೆ ಹೆಂಗಿಲ್ಲ ಅಂಬೋದು. ಇದ್ರ ಬಗ್ಗೆ ನಾಲೆಜ್ ಬೇಕಂದ್ರೆ ಅವ್ರನ್ನ ಕೇಳಿ ತಿಳ್ಕೊಂಬ್ರೆ ಓಕೆನಾ. ರೈಟ್ ಗಾಯ್ಸ್, ಬನ್ನಿ ಮತ್ತೆ ಅದ್ರ ಬಗ್ಗೆ ನಾಲೆಜ್ ತಿಳ್ಕೊಂಡು. ಗಾಯ್ಸ್, ಇದ್ರ ಕೆಲಸದ ಮಾತ್ರ ಹೆಂಗಂತ ಹೇಳ್ಕೊಡ್ತೀನಿ. ಈಗ ರೆಡಿ ಇದೆ. ಯಾವುದಿದು? ಆಲ್ರೆಡಿ ಅದೇದ್ರದ್ದು ಏಷ್ಯನ್ ಪೇಂಟಾ ಅಪೆಕ್ಸ್ ಪೇಂಟ್. ಅದು ಏಷ್ಯನ್ ವಾಲ್ ಪುಟ್ಟಿ. ಏಷ್ಯನ್ ವಾಲ್ ಪುಟ್ಟಿ ಅಂತ. ಇದ್ರನ್ನ ಸ್ವಲ್ಪ ಇದು ಪೌಡರ್ ಇದ್ದಂಗೆ ಇರ್ತದೆ. ಆಮೇಲೆ ಆ ಬಕೆಟಲ್ಲಿ ಹಾಕಿ ಕರೆಂಟಿನ ಹಾಕಿ ಜರ್ಗ ಅನ್ಸ್ಬಿಡ್ತಾರೆ ಅಷ್ಟೇ, ಕಥಾ. ಓಕೆ ಆಮೇಲೆ
ಕೈ ಕೂಡ ಕೆಲಸ ಗಾಯ್ಸ್, ಇದು ವಾಲ್ ಪುಟ್ಟಿ ಅಂತ ಮಿಕ್ಸ್ ಮಾಡೋದು ವಿಧಾನ ಹೆಂಗಿತ್ತು ಅಂಬೋದು ನೋಡೋಣ. ಫಸ್ಟ್ ಸ್ವಲ್ಪ ನೀರು ಹಾಕ್ಬೇಕು. ನೀರು ಹಾಕೊಂಡ್ಮೇಲೆ ಮಿಷಿನ್ ಆನ್ ಮಾಡಬೇಕು. ಆಮೇಲೆ ಸ್ಟಾರ್ಟ್ ಮಾಡಬೇಕು ಮಿಷಿನ್. ಸ್ಟಾರ್ಟ್ ಆಗಿದೆ ಮಿಷಿನ್. ಸಿಂಪಲ್ ಆಗಿ ಕಲಿಸ್ಬಿಡ್ತಾ ಗಾಯ್ಸ್. ಚಾಲೆಂಜ್ ಅವ್ರು ಸ್ಮಾರ್ಟ್ ಮಾಡ್ತಾರೆ, ನಾವು ಸ್ಮಾರ್ಟ್ ಮಾಡ್ಕೊಂತ ಚಾಲೆಂಜ್ ಸ್ಟಾರ್ಟ್. ಫಸ್ಟ್ ಇರೋದು ಹಿಂಗಿರ್ತೈತೆ. ಆಮೇಲೆ ಇದನ್ನ ರಫನ್ ಯಾರು ಕ್ಲೀನ್ ಮಾಡ್ತಾರೆ ಅಂಬೋದು ಹೇಳ್ದಂಗೆ ಗೊತ್ತಾಗುತ್ತೆ. ಚಾಲೆಂಜ್ ಜಾಸ್ತಿ ಇದು ಉಪ್ಪಿನ ಪೇಪರು ತಿಕ್ಕಿದ ತೊಂದರೆ ಸಾಫ್ಟ್ ಆಗುತ್ತೆ. ಆಮೇಲೆ ಇದು ಯೂಸ್ ಇರಲ್ಲ. ಆಲ್ರೆಡಿ ಸಾಫ್ಟ್ ಮಾಡ್ತಿದ್ರೆ ಅದು 220 ಪೇಪರ್ಸ್ 220 ಪೇಪರ್ 220 ಪೇಪರ್ ಇದು ಮಾಡಿ ಯಾವ ಥರ ಸ್ಮೂತ್ ಬರ್ತಿದೆ ನೋಡಿ. ಇದಕ್ಕೆ ನಥಿಂಗ್ ಪ್ಲೇಸ್ ಪ್ರೈಮರ್ ಹಾಕಿ ಒಂದು ಕಲರ್ ಅಪ್ಲೈ ಮಾಡಿಬಿಟ್ರೆ ಅದು ಪರ್ಫೆಕ್ಟ್ ಕೆಲಸ. ಬ್ಯಾಕ್ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಯಾಕಂದ್ರೆ ಫುಲ್ಲು ದೂರಗಳು ಟ್ರೈ ಮಾಡ್ತಾ ಇದ್ದೀನಿ. ಚಾಲೆಂಜ್ ಗೆಲ್ಬೇಕಂದ್ರೆ ಟ್ರೈ ಮಾಡಬೇಕು. ಅದಕ್ಕೆ ತೊಳ್ಕೊಬಿಟ್ಟಿದ್ರೆ ಟ್ರೈ ಮಾಡ್ತಿದ್ವಿ. ನೋಡ್ಬೋದು ದೂರಗಳು ಫುಲ್ಲು ಹೆವಿ ಇದ್ವು. ಬ್ಯಾಕ್ ನೋಡಕ್ಕೆ ಮಾಡಿದ್ರೆ ಈಸಿ ಕಾಣ್ತ ಕೆಲಸ. ಹೆವಿ ಕಷ್ಟ ಐತೆ ಗುರು. ಈ ಡೆಸ್ಟ್ ಸಾಮಾನ್ಯ ಡೆಸ್ಟ್ ಇದಾಗಲ್ಲ, ನೋಡ್ಬೋದು. ಇದೆ ಅಂತ ಕೈ ಹೋಗುತ್ತೆ. ಅವರ ಡೆಸ್ಟ್ ಮಾತ್ರ ಹೆವಿ ಡೆಸ್ಟ್. ಕಷ್ಟಿದ್ರೆ ಸಾಫ್ಟ್ನೆಸ್ ಬರುತ್ತೆ. ನೋಡ್ಬೋದು ಭಾಳ ಕಷ್ಟ ಆಯ್ತು. ಸರಿ ಮಾಡ್ತೀವಿ ನಿನ್ನ ಬ್ರೋ. ಇದನ್ನ ಈ ಥರ ಮಾಡ್ಬೇಕು. ಸಿಕ್ಬೇಕಂದ್ರೆ 2 hours ಬೇಕಂತ ಗ್ಲಫ್ ಮಾಡ್ತಿ ಮೊದಲ ಬ್ರೋ. 2 hours ಆದ್ಮೇಲೆ ಸಿಕ್ಬೇಕು. ಇದನ್ನ ಈ 2 hours ಆದ್ಮೇಲೆ ಸಿಕ್ಕಿದ ಮೇಲೆ ಮಾತ್ರ ಈ ಶೇಪ್ ಬರ್ತಾ, ಇಲ್ಲಾಂದ್ರೆ ಬರಲ್ಲ. ಡ್ರೈ ಆಗಬೇಕು. ಈಗ ಡ್ರೈ ಆಗಬೇಕು. ಡ್ರೈ ಆದ್ಮೇಲೆ ಪೌಡರ್ ಶೇಪ್ ಬರ್ತಾ ನೋಡ್ಬೋದು. ಫಿನಿಶಿಂಗ್ ಜಾಸ್ತಿ ದುಮ್ಮು ಮಾತಾಡ್ರಲ್ಲ. ಇದ್ರ ಮೇಲೆ ಮತ್ತೆ ಪೇಂಟಿಂಗ್ ಹಾಕ್ಬೇಕು. ಎಷ್ಟು ಮಾತ್ರ ಲಾಸ್ಟ್ ಆಯ್ತು ನೋಡೋದು ಯಾರು ರಿಸಲ್ಟ್ ಚೆನ್ನಾಗಿತ್ತು ಅಂತ. ಓಕೆನಾ? ನನ್ನ ಕೈಲಿ ಆಗ್ತಿಲ್ಲ. ಫಿಟ್ ಮಾಡೋಣ ಅಂತ ನೀವು ಟ್ರೈ ಮಾಡೋಣ ಅಂತಾರೆ. ಯಾಕಂದರೆ ಚಿಕ್ಕ ಆಗ್ತಿಲ್ಲ. ಡೆಸ್ಟ್ ಎಲ್ಲ ನೋಡ್ಬೋದು. ಈ ಬಿಂಬದಲ್ಲಿ ಸೂರ್ಯ ಕಷ್ಟ ಸ್ಟಾರ್ಟ್ ಮಾಡಿ ಏನನ್ನು ಕೂಡ ಫೋಕಸ್ ಟೈಪ್ ಬರ್ತಿದೆ. ಈ ಥರ ಫೋಲ್ಡ್ ಮಾಡಿ ಇಟ್ಕೋಬೇಕು. ಗ್ರಿಪ್ ಸಿಗ್ತದೆ. ತಿಳ್ಕೊಂಡು ಮುಂಚೆ ಫೋಲ್ಡ್ ಮಾಡಬೇಕಂತ ಹೇಳ್ತಾರೆ. ಆದರೆ ಗ್ರಿಪ್ ಸಿಗ್ತಾ ಇಲ್ಲ ಅಂದರೆ ಸಿಗಲ್ಲ ಅಂತ ನೋಡ್ಬೋದು. 1 2 ಅಂದರೆ ಫಸ್ಟ್ ಈ ಥರ ಮಾಡಿ ಈ ಥರ ಮಾಡ್ಕೊಂಡು ಆಮೇಲೆ ಉಜ್ಜಬೇಕು. ಹೆಂಗಂದ್ರೆ ಹಂಗೆ ಉಜ್ಜಬಾರ್ದು, ಯಾಕಂದ್ರೆ ಸ್ಮೂತಾಗಿರುತ್ತೆ. ಇದು ಆಲ್ರೆಡಿ ಅವ್ರು ಯೂಸ್ ಮಾಡಿರ್ತಾಗೆ ಕೊಟ್ಟಿದ ಮೇಲೆ ನಾನು ಯೂಸ್ ಮಾಡ್ತೀನಿ. ನನಗಾದ್ರೆ ಫಸ್ಟ್ ಟೈಮ್ ಇದನ್ನು ಯೂಸ್ ಮಾಡೋದಂದ್ರೆ ಇದು ರಬ್ಬರ್ ಕಾಣ್ತಂದ್ರೆ ಅದ್ರ ಸಲಗೆ ನಾವು ಯೂಸ್ ಮಾಡಿ ಕೊಟ್ಟಿದ್ದಾರೆ. ಈಗ 2ನೇ ಸತಿ ಕೊಟ್ಟಿರೋದು ಅದ್ರ ಸಲಗೆ ಆಲ್ರೆಡಿ ಇರುತ್ತೆ. ಕ್ವಾಲಿಟಿ ಏನಿಲ್ಲ, ಆದರೂ ಟ್ರೈ ಮಾಡ್ತೀವಿ. ಯಾಕಂದರೆ ಚಾಲೆಂಜ್ ಸಲಗೆ ನಾವು ಮಾಡಬೇಕು. ಯಾಕಪ್ಪ ಹಿಂಗೆ ಮಾಡ್ತಿದ್ದಾರೆ ಅಂದರೆ ಇಲ್ಲೆಲ್ಲ ವಾಟರ್ ಪ್ರಾಬ್ಲಮ್ ಇರ್ತದೆ. ನೀರು ಬಂದು ಉಬ್ಬಿದ ಥರ ಮತ್ತೆ ಇದಾಗಿರ್ತದೆ. ಅದ್ರ ಸಲುವಾಗಿ ಇದನ್ನು ಮಾಡ್ತಿದ್ದಾರೆ. ಇವರು 8ನೇ ಮನೆ ಇಲ್ಲ 10ನೇ ಮನೆಯಿಂದ ಸಕ್ಸಸ್ಫುಲ್ ಆಗಿದ್ದಾರೆ. ಅದಕ್ಕೆ ಇವ್ರು ಹೇಳಿದ್ದಾರೆ ವರ್ಕ್. ಆ ವರ್ಕಲ್ಲಿ ನಾನು ನೋಡಿ ಇವರು ಚಾಲೆಂಜ್ ಮಾಡ್ತಾಯಿದ್ದೀನಿ. ಈ ವರ್ಕ್ ಗಟ್ಟಿಗೆ ಇರ್ತಿಲ್ಲ ಅಂದ್ರೆ ನೋಡೋಣ. ಆಲ್ರೆಡಿ ಚೆನ್ನಾಗಿದೆ
ವರ್ಕಲ್ಲಿ ಇವ್ರು ಹೇಳಿದ್ದಾರೆ ನೋಡೋಣ. ಎಲ್ಲ ಕ್ರಾಸ್ ಬಿದ್ದು ಪಿಕಪ್ ಮಾಡಿತ್ತು. ಅದ್ರ ಸಲುವಾಗಿ ಇದನ್ನು ಮತ್ತೊಂದು ಬೇಕು ಲಫ ಮಾಡಿ ರೆಡಿ ಮಾಡಿ ಮತ್ತೆ ಇದೇ ಥರ ಬೆಟರ್ ಕ್ವಾಲಿಟಿ ಅಲ್ಲ ಒಳ್ಳೆ ಕ್ವಾಲಿಟಿ ಕೂಡ ಮಾಡ್ತಿದ್ದಾರೆ. ಅದ್ರ ಸಲುವಾಗಿ ಇವ್ರಿಗೆ ಏಷ್ಯನ್ ಪೇಂಟ್ ಅಂದಿದ್ರೆ ಏಷ್ಯನ್ ವಾಲ್ ಪುಟ್ಟಿಂಗ್ ಏಷ್ಯನ್ ಮಾರ್ಕೆಟ್ ಕೆಲಸ ಮಾಡ್ತಿದ್ವಿ. ಇವ್ರಿಗೆ ಭಾಳ ಎಕ್ಸ್ಪೀರಿಯನ್ಸ್ ಇದೆ ನೋಡ್ಬೋದು. ಯಾವ ಮೂಮೆಂಟಲ್ಲಿ ಹೆಂಗೆ ಕಟ್ತಾರೆ ಅನ್ಬೋದು. ಇದು ಫಸ್ಟಿಗೆ ನೋಡಿದ್ರಲ್ಲ ಯಾವ ಥರ ಕಿತ್ತಿದ್ರು ಯಾವ ಥರ ರಿಮೂವ್ ಮಾಡಿದ್ರು ಅಂತ ಇದು ನೋಡ್ಬೋದು. ಡ್ರೆಸ್ಸಿಲ್ಲ ನೀಟಾಗಿ ಬರೋದು ತಕ್ಷಣ ಮತ್ತೆ ಫ್ರೇಮಲ್ಲಿ ಕೋಟ್ ಹಾಕ್ಬೇಕಂತ. ಕೋಟ್ ಆದ್ಮೇಲೆ ಮತ್ತೆ ನಿಮ್ಗೆ ಯಾವ ಕಲರ್ ಬೇಕು ರಾಯಲ್ ಲುಕ್ ಬರ್ಬೇಕಂದ್ರೆ ಆ ರಾಯಲ್ ಲುಕ್ ಹಾಕಿದ್ಮೇಲೆ ಅದಕ್ಕೆ ಇದು ಫಿನಿಶ್ ಆಗುತ್ತೆ. ಫಿನಿಶ್ ಆದಮೇಲೆ ನಿಮಗೆ ಫೈನಲ್ ರಿಸಲ್ಟ್ ತೋರಿಸ್ತೇವೆ ನೋಡ್ಬೋದು. ಇದು ತೋರಿಸಿದ್ರೆ ಎಕ್ಸ್ಪೀರಿಯನ್ಸ್ ವಾಯ್ಸಲ್ಲಿ 2 kg ಇದ್ದರೆ ನಾನು 1 kg ಟಿಕೆಟ್ ಆಗ್ಬೋದು.